ಯಾರಿಗಾರು ಬೇರೆಯವ್ರು ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ ನಾವು. ಇವಾಗ ಟೈಮ್ ಬಂದ್ಬಿಟ್ಟು 10:48 ಆಗೈತೆ. ಡ್ಯೂಟಿ ಆಫ್ಟರ್ ಲಾಂಗ್ ಟೈಮ್ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಬಿದ್ದಿತ್ತು ಇವತ್ತು. ಅದು ಆರ್ಡರ್ ಕ್ಯಾನ್ಸಲ್ ಆಯಿತು. ಅದು ನನಗೆ ಉಳ್ಕೊಂಡಿದ್ದೀನಿ. ಇವತ್ತು ಎಫ್ ಬ್ಲಾಕ್ ಫಸ್ಟ್ ಬರೋದು ಈ ಕಡೆನೇ. ಎಫ್ ಆದಮೇಲೆ ಇ, ಅದಾದಮೇಲೆ ಡಿ, 3-4 ಟವರ್ ಆದಮೇಲೆ ಡಿ ಬ್ಲಾಕ್ ಬರುತ್ತೆ. ಎ ಬ್ಲಾಕ್ ಬಂದರೆ ಓರೆಂಟ್ ಮಾಲಲ್ಲೇ ಹೋಗ್ಬೇಕು ನಾವು. ಇಲ್ಲಿ ₹6 ಮೋಸ ಆಗ್ತಾಯಿದೆ ನಮಗೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು 7:15 ಗಂಟೆ ಲಾಗಿನ್ ಆಗಿದ್ದೀನಿ. ಇನ್ನೂ ಯಾವುದೂ ಒಂದು ಆರ್ಡ್ರ್ ಕೊಟ್ಟಿಲ್ಲ. ಇಲ್ಲೇ 80 ಫೀಟ್ ರೋಡ್ನಾಗ IDC ಪಕ್ಕದಲ್ಲೇ ಕೂತ್ಕೊಂಡಿದ್ದೀನಿ. ಒಂದು ಆರ್ಡ್ರ್ ಕೊಡ್ತಾರಲ್ಲ, ಝೋನ್ ಅಂತ ತೋರಿಸ್ತಾ ಇದ್ದೇನೆ. ಅಂದರೆ ಆರ್ಡರ್ಸ್ ಇದ್ದಾವೆ IDC ಹತ್ರ, ಮತ್ತು ಯಾವುದೋ ರೆಸ್ಟೋರೆಂಟ್ ತೋರಿಸ್ತಾ ಇದ್ದೀನಿ. ಆದರೆ ಆರ್ಡ್ರ್ಗಳೇ ಬೀಳ್ತಾ ಇಲ್ಲ. ಇಲ್ಲೇ ಕೂತ್ಕೊಂಡಿದ್ದೆ ಎಲ್ಲ ಹುಡುಗರು. ನೋಡೋಣ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಂಡು ರಾಡಿ ತೆಗಿತಾರೆ ರಾಡಿನ. ಇವಾಗ ಫಸ್ಟ್ ಆರ್ಡ್ರು ಡ್ರಾಪ್ ಮಾಡೋದು ಪಿಕಪ್ ಬಂದಿದ್ದೀನಿ ಆಂಧ್ರ A2B ಇಂದ. ಇವಾಗ ಫಸ್ಟ್ ಆರ್ಡ್ರ್ ಪಿಕಪ್ಪು ಡ್ರಾಪು ಸಂಜಯನಗರ ಬಂದ್ರೆ ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಇಲ್ಲಿ ನೋಡ್ರಿ ಸಣ್ಣಂಗೆ ಮಳೆ ಬರತೈತಿ. ವೆದರ್ ನೋಡ್ರಿ ಮಳೆ ಬರಂಗೆ ಬಿಡೈತಿ. ಇವಾಗ ಫಸ್ಟ್ ಆರ್ಡ್ರ್ ಆಯ್ತು ಡ್ರಾಪು. ₹77 ಕೊಟ್ಟಿದೆ ವೇಟಿಂಗ್ ಚಾರ್ಜಸ್. ಅದು ಇವಾಗ ಆಲ್ಮೋಸ್ಟ್ 8 ಗಂಟೆಗಿದೆ. ಬರೀ ಇವತ್ತು ಒಂದೇ ಆರ್ಡ್ರ್ ಹೊಡೆದಿದ್ದೀನಿ. ಇಷ್ಟು 45 ನಿಮಿಷ ಆಯ್ತು ಬರೀ ಒಂದೇ ಆರ್ಡ್ರ್ ಹೊಡೆದಿರೋದು. ಇನ್ನು ಯಾವುದೋ ಒಂದು ಆರ್ಡ್ರ್ ಕೊಟ್ಟಿಲ್ಲ, ಒಂದೇ ಆರ್ಡ್ರ್ ಡೆಲಿವರಿ ಆಗಿರೋದು. ಅದು ವೇಟಿಂಗ್ ಚಾರ್ಜಸ್ ಎಲ್ಲ ಸೇರಿಬಿಟ್ಟು ₹77 ಕೊಟ್ಟಿರೋದು. ನೋಡೋಣ ಇವಾಗ ಸೆಕೆಂಡ್ ಆರ್ಡ್ರು ಎಲ್ಲಿ ಕೊಡ್ತಾನೆ ನೋಡೋಣ. ಏನು ಮಾಡೋದ್ರ ಮಾಡಿ. ಇವಾಗ ಟೈಮ್ ಬಂದುಬಿಟ್ಟು 9:05 ಆಗಿದೆ. 35% ಸ್ಟಾರ್ಟ್ ಆಗಿದೆ. ಮತ್ತೆ ಇದಾದೊಂದು ಆರ್ಡ್ರ್ ಕೊಟ್ಬಿಟ್ಟ. ಇಲ್ಲಿ ₹10 ಸರ್ಜು, ₹14 ಇದು ಕೊಟ್ಟವನೆ. ನೋಡಿ ಯಾವ ಥರ ಮೋಸ ಮಾಡ್ತಾವನೆ. ₹14, ₹10 ಇದನ್ನು ನೋಡಿ ಎಷ್ಟು ಆರ್ಡರ್ಸ್ ಆಗಿದೆಯಪ್ಪ ಅಂದರೆ ಇವಾಗಿನವರೆಗೂ 171, 1 ಅವರ್ 50 ನಿಮಿಷ 5 ಆರ್ಡ್ರ್ ಆಗಿರೋದು. ಏನು ಬರೀ ಇಷ್ಟೇ ಆರ್ಡ್ರು. 9 ಗಂಟೆ ಆಯಿತು. ನೋಡಿ ಬೈಕ್ ಏನು ಸೆಟಪ್ ಆಗೈತಲ್ಲ. ನಾವು ಯಾವಾಗ ತೊಗೊಳೋದು, ಸದ್ಯಕ್ಕೆ ಕಾಸಿಲ್ಲ. ಡೆಲಿವರಿ ಕೆಲಸ ಮಾಡೋಣ ನಾವು. ಇವಾಗ ಟೈಮ್ ಬಂದುಬಿಟ್ಟು 9:40 ಆಗಿದೆ. ಆರ್ಡ್ರ್ ಬಂದುಬಿಟ್ಟು 6 ಆರ್ಡ್ರ್ ಆಗಿರೋದು. ಅಂದರೆ ಅರ್ಧ ಆರ್ಡ್ರ್ ಕೌಂಟ್ ಆಗಿದೆ. ಅದಕ್ಕೆ 7 ಆಗಿರೋದು. ಟೋಟಲು ₹260 ಅರ್ನಿಂಗ್ಸ್ ಆಗಿದೆ. ಇವಾಗ ವಿಜಯನಗರ ಹತ್ರ ಇದ್ದೀನಿ. ಇಲ್ಲಿಂದ ರಿಟರ್ನ್ ಬಂದುಬಿಟ್ಟು ಇನ್ನೂ ₹12 ಇದೆ. ಇನ್ನೂ ₹12 ರಿಟರ್ನ್ ಅಮೌಂಟು. ಮತ್ತು 7 ಆರ್ಡ್ರ್ ಆಗಿದೆ ನೋಡಿ. ₹260 ಅರ್ನಿಂಗ್ಸ್ ಆಗಿದೆ. ನೋಡೋಣ ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ಅಲ್ಲಿಗೆ ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ₹12 ಕೊಡ್ತಾನೋ ಏನು ಆರ್ಡ್ರ್ ಕೊಡ್ತಾನೋ ಗೊತ್ತಿಲ್ಲ. ಆಮೇಲೆ ಸಿಗ್ತೀನಿ ರೀ. 4 ನಿಮಿಷ ಆಗಿರೋದು. ನೋಡಿ ಏನು ಗಲೀಜಾಗಿ ಮಾಡಿಟ್ಟವ್ರಪ್ಪ. ದಾರಿನೇ ಇಲ್ಲ ಹೋಗೋಕ್ಕೆ. ಯಾಕೆ ಇಲ್ಲಿ ಇದೊಂದು ಬಂದಿರುತ್ತಲ್ಲ ಹೇಳು, ನಮಗೆ ಹೋಗೋಕ್ಕೆ ದಾರಿನೇ ಸರಿಯಾಗಿ ಕೊಡೋಲ್ಲ. ಇಲ್ಲಿ ಇವಾಗ 12 ಆರ್ಡ್ರ್ ಆಗಿರೋದು. ₹388 ಆಗಿದೆ. ಇವಾಗೊಂದು ಆರ್ಡ್ರ್ ಬಿದ್ದಿದೆ. ಪಿಕಪ್ ಕೊಡೋಕ್ಕೆ ಬಂದಿದ್ದೀನಿ. ಡ್ರಾಪ್ ಬಂದುಬಿಟ್ಟು ಬುಕ್ಸ್ ತೊಂದರೆ ಇರೋದು. ಸರ್ ಆರ್ಡ್ರ್ ಕೊಡಿ 0985 ಅಣ್ಣ. ನೋಡಿ ಯಾವಾಗ ಆರ್ಡ್ರ್ ಕೊಡ್ತಾರೋ. ಸರ್ 0985 ಕೊಡಿ. 0985 ಹಾಂ. ಇವಾಗ ಫುಡ್ ಪಿಕಪ್ ಆಯಿತು. ಇವತ್ತು ಇದೊಂದು ಆರ್ಡ್ರ್ ಹೊಡೆದ್ರೆ ಆಲ್ಮೋಸ್ಟು ಎಷ್ಟು ₹400 ಚಿಲ್ಲರೆ ಆಗುತ್ತೆ. ನೋಡೋಣ ಬನ್ನಿರಿ. ಇದೊಂದು ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಏನು ಸರ್ ಇಷ್ಟೊಂದು ಗಲೀಜು ಇಟ್ಬಿಟ್ರೆ ಹೋಗೋದು ಬರೋದು ಹೆಂಗೆ? ಹೆಂಗಣ್ಣ 2-3 ಸಲ ಕಂಪ್ಲೀಟ್ ಮಾಡಿದ್ದೀವಿ ನಾವು. ಎಷ್ಟು ವಾರದಿಂದ ಕಸ ಅವ್ರು ಮ್ಯಾನೇಜರ್ ಹೇಳಿದ್ರು. ಕಷ್ಟ ಆಯ್ತಣ್ಣ. ನೋಡೋಣ ಇವಾಗ ಬಿದ್ದಿರೋದು. ಬನ್ನಿ ಡ್ರಾಪ್ ಮಾಡೋಕೆ ಹೋಗೋಣ. ಟೈಮ್ ಬಂದುಬಿಟ್ಟು 11:53 ಆಗಿದೆ. ಡ್ಯೂಟಿ ಆಫ್ ಮಾಡಿದ್ದೀನಿ. ಒಂದು 10 ನಿಮಿಷ ಡ್ಯೂಟಿ ಆಫ್ ಮಾಡಿದ್ದೀನಿ. 4 ಅವರ್ 36 ನಿಮಿಷ ₹421 ಅರ್ನಿಂಗ್ಸ್ ಆಗಿದೆ. ಇನ್ನೂ ಬೇಕಾಗಿರೋದು 12 ಆರ್ಡ್ರು. ಅಂದರೆ ಫಸ್ಟ್ ಟಾರ್ಗೆಟಿಗೆ ಇನ್ನೂ 12 ಆರ್ಡ್ರ್ ಹೊಡಿಬೇಕು. ನೋಡೋಣ ಇವಾಗ 12 ಗಂಟೆಗೆ ಲಾಗಿನ್ ಆಗಿಬಿಟ್ಟು ಸಿಗ್ತೀನಿ. ಆಮೇಲೆ 35-40% ಸರ್ಜ್ ಇರೋದು. ಇವಾಗ ಕರೆಕ್ಟ್ ಇಲ್ಲಿ 12 ಗಂಟೆ ಆಯಿತು. ಡ್ಯೂಟಿ ಲಾಗಿನ್ ಮಾಡಿದ್ದೀನಿ. ಫಸ್ಟ್ ಆರ್ಡ್ರೇ ಆಬ್ರಿಂದ ಬಿದ್ದಿರೋದು. ಅಂದರೆ 12 ಗಂಟೆ ಮೇಲೆ ಫಸ್ಟ್ ಆರ್ಡ್ರು. ನೋಡೋಣ ಪಿಕಪ್ ಮಾಡಿ ಸಿಗ್ತೀನಿ. ಡ್ರಾಪ್ ಇಲ್ಲೇ ಲೋಕಲ್ ಇರೋದು. ಬನ್ನಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಆವಾಗಲೇ ಒಂದು ಲೋಕಲ್ ಆರ್ಡ್ರ್ ಕೊಟ್ಟಿದ್ದ ಫಸ್ಟು ಆಬ್ರಿಯಿಂದ ₹24. 12 ಗಂಟೆಗೆ ಬಿದ್ದಿರೋದು. 7 ಗಂಟೆಗೆ ಡ್ರಾಪ್ ಮಾಡಿದ್ದೀನಿ. ಟ್ರಾವೆಲ್ ಪೇ ನೋಡಿ ₹14, ₹10 ಟೋಟಲ್ ₹24. ಇಲ್ಲಿ ₹6 ಮೋಸ ಆಗ್ತಾಯಿದೆ ನಮಗೆ. ಯಾರು ಟ್ರಾವೆಲ್ ಪೇ ತೆಗೆದುಬಿಟ್ಟ ಅಂದರೆ ಪೇಔಟ್ ಇರುತ್ತಲ್ಲ, ಪೇಔಟ್ ತೆಗೆದಿರೋದು. ಬರೀ ₹14 ಲೋಕಲ್ ಆರ್ಡ್ರ್ ಬಿದ್ದರೆ ₹10 ಸರಿ. ಟೋಟಲ್ ₹24. ₹20 ಒಂದು ಆರ್ಡ್ರ್ ಇತ್ತು ಮುಂಚೆ ಎಲ್ಲ. ಇವಾಗ ಎಲ್ಲ ಕಮ್ಮಿ ಮಾಡಿಬಿಟ್ಟು ಸರ್ಜಿದ್ರೆ. ಈಗ ಟೈಮ್ ಬಂದುಬಿಟ್ಟು 1:21 ಆಗಿರೋ ಟೈಮಿಂಗ್ ನೋಡಿ. ಮತ್ತು ಅರ್ನಿಂಗ್ಸ್ ಬಂದುಬಿಟ್ಟು 598. ಫಸ್ಟ್ ಟಾರ್ಗೆಟಿಗೆ ಇನ್ನೂ 7 ಆರ್ಡ್ರ್ ಬೇಕಿತ್ತು. ಲಾಗಿನ್ ಅವರ್ಸು 5 ಅವರ್ ಅಂದರೆ 6 ಅವರ್ ಆಗಿದೆ. ಇವಾಗ ಆಲ್ಮೋಸ್ಟ್ 18 ಆರ್ಡ್ರ್ ಹೊಡೆದಿದ್ದೀನಿ.
ನೋಡೋಣ. ಇನ್ನೂ ಎಷ್ಟು, ಇನ್ನೂ 2.5 ಗಂಟೆ ಇದೆ ಟೈಮು. 3 ಗಂಟೆ ತರ್ತಿರೋದು. ನೋಡೋಣ ಬನ್ರಿ ಎಷ್ಟು ಅರ್ನಿಂಗ್ಸು ಆರ್ಡ್ರ್. ನಾನಿವಾಗ ಕಾವಲ್ ಬೈಲ್ಸಂದ್ರದಲ್ಲಿರೋದು. ಡಿ ಜಿ ಹಳ್ಳಿಯಲ್ಲಿ ಪಿಕಪ್ಪು ಆರ್ ಟಿ ನಗರ ಪಿಕಪ್ಪು 3 ಕಿಲೋಮೀಟ್ರ್ ಡ್ರಾಪ್ ಅಂತ ಕೊಟ್ಟಾನೆ. ಪಿಕಪ್ಪೇ ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ. ಹಿಂಗೆ ಹೋದರೆ 2.5 ಕಿಲೋಮೀಟ್ರ್ ಅಂತೆ. ಅದು ಹೆಂಗೆಂಗೋ ಹೋಗೋದಪ್ಪ. ಏನು ಪಿಕಪ್ ಹೇಳಿತಾನ. ಬನ್ರಿ ಪಿಕಪ್ ಮಾಡೋಕೆ ಹೋಗೋಣ. ಇವಾಗ ಸುಲ್ತಾನಪಾಳ್ಯದಲ್ಲಿ ಇದ್ದೀನಿ. ಆರ್ಡ್ರ್ ಮಾತ್ರ 23 ಆರ್ಡ್ರ್ ಆಗಿರೋದು. ಇನ್ನು ಫಸ್ಟ್ ಟಾರ್ಗೆಟ್ಗೆ ಇನ್ನೂ 2 ಆರ್ಡ್ರ್ ಹೊಡಿಬೇಕು. 838 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಏನಿತ್ತು ಆರ್ಡ್ರ್ ಕೊಡ್ತಾನೆ ಸರಿಯಾಗಿ. ನೋಡೋಣ ಇದು ಯಾವುದು ಉಜ್ವಲ್ ಬಾರಿಂದ ಒಂದು ಆರ್ಡ್ರ್ ಕೊಟ್ಟವನು 28 ರೂಪಾಯಿದು. ಪಿಕಪ್ 4 ಕಿಲೋಮೀಟ್ರ್ ಇದೆ ಕನ್ಫರ್ಮು. ನೋಡೋಣ ಆರ್ ಟಿ ನಗರ ಉಜ್ವಲ್ ಬಾರಿಗೆ ಹೋಗೋಣ. ಎಣ್ಣೆ ಅಂತ ಕೊಡೋಕ್ಕಲ್ಲ, ಫುಡ್ ತೊಗೊಂಡು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. 14 ಆಗಿದೆ. ಡ್ಯೂಟಿ ಆಫ್ ಮಾಡಿದ್ದೀನಿ. 900 ರೂಪಾಯಿ ಆಗಿರೋದು ಅರ್ನಿಂಗ್ಸು. 12 ಆರ್ಡ್ರ್ ಹೊಡಿಬೇಕು. ಅಂದರೆ ಇವಾಗ ಫಸ್ಟ್ ಆರ್ಡ್ರ್ ಮುಗಿದೈತೆ. ಇವಾಗ ಸೆಕೆಂಡ್ ಆರ್ಡ್ರ್ ಹೊಡಿಬೇಕು. ಸಾಯಂಕಾಲ 6 ಗಂಟೆಗೆ ಲಾಗಿನ್ ಆಗ್ತೀನಿ. 2000 years later. ಇವಾಗ ಸಾಯಂಕಾಲ ಟೈಮ್ ಬಂದುಬಿಟ್ಟು 6:44 ಆಗೈತೆ. ಇನ್ನೊಂದು ನಿಮಿಷ ಐತಿ ಲಾಗಿನ್ ಆಗಕ್ಕೆ. ಇನ್ನೂ ಬೇಕಾಗಿರೋ ನನಗೆ ಫಸ್ಟ್ ಟಾರ್ಗೆಟ್ ಮುಗಿದೈತೆ. ಬರೀ 900 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಇಲ್ಲಿ ನೋಡ್ರಿ 900 ರೂಪಾಯಿ ಅರ್ನಿಂಗ್ಸ. 8 ಅವರ್ 22 ನಿಮಿಷ ಆಗೈತೆ. 12 ಆರ್ಡ್ರ್ ಹೊಡಿಬೇಕೈತಿ. ಇನ್ನೊಂದು ನಿಮಿಷ ಐತಿ. ನೋಡೋಣ ಲಾಗಿನ್ ಮಾಡಿ ಆರ್ಡ್ರ್ ಬಿದ್ದಾಗ ಸಿಗ್ತೀನಿ. ಇವಾಗ ಲಾಗಿನ್ ಆಗಿದ ತಕ್ಷಣವೇ ಆರ್ಡ್ರ್ ಕೊಟ್ಟವನೇ 38 ರೂಪಾಯಿದು ಸಭೆ ಇದು. ಲೋಕಲ್ ಆರ್ಡ್ರು. ಫುಡ್ಡು ಇನ್ನೂ ರೆಡಿ ಇಲ್ಲ. ಫುಡ್ಡು ರೀಚ್ಡ್ ಕೊಟ್ಟಿದ್ದೀನಿ. ಇಲ್ಲಿಂದ ರೀಚ್ಡ್ ಆಗುತ್ತೆ. 2 ಐಟಮ್ ಇರೋದು. ಬನ್ರಿ ಇದು ಪಿಕಪ್ ಮಾಡಿ ಡ್ರಾಪ್ ಲೊಕೇಶನ್ ಅಂತ ಹೋಗ್ತೀನಿ. ಇವಾಗ ಬ್ರಿಗೇಡ್ ಗೇಟ್ವೇಲಿ ಇದ್ದೀನಿ. ಗಾಡಿ ಪಾರ್ಕ್ ಅಲ್ಲಿ ಮಾಡಿದ್ದೀನಿ ಆ ಸೈಡು. ಇವಾಗ ನಡ್ಕೊಂಡು ಹೋಗ್ತಾ ಇರೋದು. ಗಾಡಿನ ಒಳಗಡೆ ಬಿಡಲ್ಲ. ಡಿ ಬ್ಲಾಕಲ್ಲಿರೋದು. ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ರಿ ಪಿಕಪ್ ಮಾಡಿ ಡ್ರಾಪ್ ಮಾಡಿ ಸಿಗ್ತೀನಿ. ನೋಡಿ ಈ ಸೈಡ್ ಅಪಾರ್ಟ್ಮೆಂಟ್ಗಳು, ಆ ಕಡೆ ಬ್ರಿಗೇಡ್ ಗೇಟ್ವೇ ಕಂಪ್ನಿ. ಅಲ್ಲಿ ಮಾಲ್ ಇರೋದು ಮುಂದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಎಫ್ ಬ್ಲಾಕ್ ಫಸ್ಟ್ ಬರೋದು ಈ ಕಡೆನೇ. ಎಫ್ ಆದಮೇಲೆ ಇ, ಅದಾದಮೇಲೆ ಡಿ. 3-4 ಟವರ್ ಆದಮೇಲೆ ಡಿ ಬ್ಲಾಕ್ ಬರುತ್ತೆ. ಎ ಬ್ಲಾಕ್ ಬಂದರೆ ಓರೆಂಟ್ ಮಾಲಲ್ಲೇ ಹೋಗ್ಬೇಕು ನಾವು ಡೆಲಿವರಿ ಮಾಡೋಕ್ಕೆ. ಇವಾಗ ನಡ್ಕೊಂಡು ಹೋಗ್ಬೇಕು. ಯಾಕೆ ಗೊತ್ತಿಲ್ಲ, ಯಾಕೆ ಬಿಡಲ್ಲ ಗೊತ್ತಿಲ್ಲ. ಒಳಗಡೆ ಗಾಡಿ ಮಾತ್ರ ಒಳಗಡೆ ಬಿಡಲ್ಲ. ಬೇಸ್ಮೆಂಟಿಂದನೂ ಬಿಡಲ್ಲ. ಯಾವ ರೂಟ್ ಅಂದ್ರೆ ಅಲ್ಲಿ ಎಂಟ್ರೆನ್ಸ್ ಹತ್ರನೇ ಗಾಡಿ ಪಾರ್ಕ್ ಮಾಡ್ಕೊಂಡು ನಡ್ಕೊಂಡು ಬರಬೇಕು. ನನಗೆ ಸುಸ್ತಾಯಿತು ನಡ್ಕೊಂಡು ಬರೋಷ್ಟರಲ್ಲಿ. ಉಸಿರಾಡೋಕ್ಕಾಗ್ತಲ್ಲ, ಹಂಗಾಗಿಬಿಟ್ಟೈತೆ ಇವಾಗ ಅಪಾರ್ಟ್ಮೆಂಟಲ್ಲಿ. ಇದೊಂದು ಬ್ರಿಗೇಡ್ ಗೇಟ್ ಒಂದೇ ತಲೆನೋ ನಮಗೆ. ಇವಾಗ 10 ನಿಮಿಷ ಆದಮೇಲೆ ಕೆಳಗಡೆ ಬಂದುಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಮಲ್ಟಿ ಆರ್ಡ್ರ್ ಕೊಟ್ಟವನೇ. ಒಂದು ಮಲ್ಲೇಶ್ವರಂ ದೋಸಾ ಕಾರ್ನರು, ಇನ್ನೊಂದು ಪಾಕಶಾಲಾ. 2 ಆರ್ಡ್ರು. ಒಂದು ಅಲ್ಲೇ ಮಲ್ಲೇಶ್ವರಂ, ಇನ್ನೊಂದು ಟಾಟಾ ಇನ್ಸ್ಟಿಟ್ಯೂಟ್ ಕೊಟ್ಟಿರೋದು. ಇವೆರಡು ಆರ್ಡ್ರ್ ಕೊಟ್ಟರೆ ಆಲ್ಮೋಸ್ಟ್ ನನಗೆ ಇನ್ನೂ 7 ಆರ್ಡ್ರ್ ಬೇಕಾಯ್ತು. ಇವೆರಡು ಆರ್ಡ್ರ್ ಡೆಲಿವರಿ ಕಂಪ್ಲೀಟ್ ಆದಮೇಲೆ 7 ಆರ್ಡ್ರ್ ಹೊಡಿಬೇಕು. ನೋಡೋಣ. ಇವಾಗ ಟೈಮ್ ಬಂದುಬಿಟ್ಟು 7:41 ಆಗಿದೆ. ನೋಡೋಣ ಎಷ್ಟೊತ್ತಾಗುತ್ತೆ. ಟೈಮ್ ವೇಟ್ ಮಾಡಿಬಿಟ್ಟು ಸಿಗೋಣ ಆಮೇಲೆ. ಹೇಗೈತಿ ಕರೆಕ್ಟ್ 1249. 10 ಅವರ್ 10 ನಿಮಿಷ 32 ಆರ್ಡ್ರ್ ಆಗಿದೆ. ಇನ್ನು ಬೇಕಾಗಿರೋದು 5 ಆರ್ಡ್ರು. ನೋಡೋಣ. ಇಲ್ಲಿ ವೈಷ್ಣವಿ ಮಾಲ್ ಹತ್ರ ಇದ್ದೀನಿ, ಯಶವಂತಪುರ. ಇಲ್ಲಿಂದ ಯಾವುದಾದ್ರು ಒಂದು ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ, ಇಲ್ಲಾಂದರೆ ಇಲ್ಲ. ಆಲ್ಮೋಸ್ಟ್ ನೋಡೋಣ ಬನ್ರಿ. ಇವಾಗ ಯಾವ್ದಾದ್ರು ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 9:30 ಆಗೈತೆ ಟೈಮು. ಆಲ್ಮೋಸ್ಟು ಟಾರ್ಗೆಟ್ ಎಲ್ಲ ಇನ್ನೂ ಒಂದು ಆರ್ಡ್ರ್ ಹೊಡಿಬಿದ್ರೆ ಟಾರ್ಗೆಟ್ ಮುಗಿಯುತ್ತೆ. ಎಷ್ಟು 37 ಆರ್ಡ್ರ್ ಹೊಡಿಬೇಕಿತ್ತಲ್ಲ ಇವತ್ತು. 1472 ರೂಪಾಯಿ. ಆಲ್ಬೇಕಿಂದ ಒಂದು ಇಲ್ಲಿಂದ ಕೊಟ್ಬಿಟ್ಟವನೆ ಕನ್ಫರ್ಮು. ಇದು ಮಲ್ಟಿ ಆರ್ಡ್ರು. ಏನಿದು ಒಂದು ಪುಲಕೇಶಿ ನಗರ, ಒಂದು ಕಲ್ಯಾಣ ನಗರ ಹತ್ರ ಕೊಟ್ಬಿಟ್ಟವನೆ. 2 ಫುಡ್ ರೆಡಿ ಐತೆ. ಬನ್ನಿ ಪಿಕಪ್ ಮಾಡಿ 2 ಆರ್ಡ್ರ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಆಫ್ಟರ್ ಲಾಂಗ್ ಟೈಮ್ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಬಿದ್ದಿತ್ತು ಇವತ್ತು. ಅದು ಆರ್ಡರ್ ಕ್ಯಾನ್ಸಲ್ ಆಯಿತು. ಅದು ನನಗೆ ಉಳ್ಕೊಂಡಿದ್ದೀನಿ ಇವತ್ತು. ಅದನ್ನು ಆರ್ಡರ್ ಬಂದುಬಿಟ್ಟು ಎಷ್ಟು ರೂಪಾಯಿ ಕೊಟ್ಟಿದ್ದೆಪ್ಪ ಅಂದರೆ ನೋಡಿ 42 ರೂಪಾಯಿ ಕೊಟ್ಟಿದ್ದ. ಅದು ಆರ್ಡರ್ ಕ್ಯಾನ್ಸಲ್ ಆಗಿದೆ. 155 ರೂಪಾಯಿ ಒಂದು ಆರ್ಡರ್ ಕೊಟ್ಟಿದ್ದ. ಆನ್ಲೈನಿಂದ ಒಂದು ಆರ್ಡರ್ ಕ್ಯಾನ್ಸಲ್ ಆಗಿದೆ. ಅಂದರೆ ಕಸ್ಟಮರ್ ಫೇಕ್ ಕಸ್ಟಮರ್ ಅನಿಸುತ್ತೆ ಆಲ್ಮೋಸ್ಟ್ ಅದನ್ನು. ಇವಾಗ ಔಟ್ ಆಫ್ ಝೋನಲ್ಲಿದ್ದೀನಿ. ಇಲ್ಲಿಂದ ಯಾವ್ದಾರು ಒಂದು ಆರ್ಡರ್ ಕೊಡ್ತಾರೆ ನೋಡ್ತೀನಿ. ಮಳೆ ಬೇರೆ ಬರ್ತೈತೆ. ಅದು ಆರ್ಡರ್ ತೊಗೊಂಡು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ತಿನ್ಕೊಡ್ತೀನಿ. ಆಲ್ಮೋಸ್ಟ್ ಒಂದು 3 ಗೀ ರೈಸ್ ಇದೆ, 2 ತಂದೂರಿ ಇದೆ. ನೋಡೋಣ. ಇವಾಗ ಟಾರ್ಗೆಟಲ್ಲಿ ಫುಲ್ ಕಂಪ್ಲೀಟ್ ಆಗಿಬಿಟ್ಟೈತೆ. 1674. ಮಳೆ ಬೇರೆ ಬರ್ತೈತೆ. ಇದೊಂದು ಆರ್ಡ್ರ್ ಕೊಟ್ಬಿಟ್ಟು ಏನು ಮಾಡಿ ಕೊಡ್ತಾನೆ ನಾವು ನೋಡೋಣ. ಇದಕ್ಕೆ ಕಲ್ಯಾಣ ನಗರ ಪಿಕಪ್ಪು 17 ರೂಪಾಯಿ ಕೊಟ್ಟವನೆ. 5.68 ಐತೆ ಮಲ್ಟಿ ಆರ್ಡ್ರು. 2 ಮಲ್ಟಿ ಆರ್ಡ್ರ್ ಬಿದ್ದೈತೆ. ನೋಡೋಣ. ಇವಾಗ ಇದನ್ನು 2 ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 10:48 ಆಗೈತೆ. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಎಷ್ಟು ಹೊಡೆದಿದ್ದೀನಿ ತೋರಿಸ್ತೀನಿ. ಒಂದು ನಿಮಿಷ. ಗೋ ಆಫ್ಲೈನು. ಒಂದು ನಿಮಿಷ. 1791 ರೂಪಾಯಿ ಇರೋದು. ಮಳೆ ಬರ್ತೈತಲ್ಲ ಆವಾಗಿಂದ ವೀಡಿಯೋ ಮಾಡಿರಲಿಲ್ಲ. 117 ರೂಪಾಯಿ ಕೊಟ್ಟಿರೋದು ಮಲ್ಟಿ ಆರ್ಡ್ರಸ್ಸು. ಅದು ಆರ್ಡ್ರು ಒಂದು 50, ಒಂದು 67. ಒಂದು ಆರ್ಡ್ರ್ ಇವತ್ತು ಕ್ಯಾನ್ಸಲ್ ಆಗಿದೆ. ಇದು ಆಲ್ಬೇಕಿಂದ. ಮತ್ತು ಆಲ್ಬೇಕಿಂದ ಆರ್ಡ್ರ್ ಏನಿದೆ ಅಂತಂದರೆ ಗೀ ರೈಸ್ 3 ಇರೋದು. ಮತ್ತು ಅದು ಯಾರಿಗಾರು ಬೇರೆಯವ್ರು ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ ನಾವು. ಅಂದರೆ ಒಂದು ಗೀ ರೈಸ್ ಮಾತ್ರ ತೊಗೊಂಡೋಗ್ತೀನಿ. ನಾನು ಊಟ ಮಾಡ್ತೀನಿ. ನೋಡೋಣ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಇವತ್ತು.
ಈ ವಿಡಿಯೋ ಇಲ್ಲಿಗೆ ಇದನ್ನೇ ಹೇಳಿಲ್ಲ ನಿಮಗೆ ಅರ್ನಿಂಗ್ಸ್ ಇವತ್ತಿಂದು ಟಾರ್ಗೆಟ್ ಎಷ್ಟಾಗೈತೆ ಅಂದರೆ 40 ಆರ್ಡ್ರ್ ಹೊಡೆದಿರೋದು 1791 ಅರ್ನಿಂಗ್ಸ್ ಆಗಿದೆ ಪ್ಲಸ್ 525 ರೂಪಾಯಿ. ಒಂದು ನಿಮಿಷ ಹಾಗೆ ರೀ 1700 ಎಷ್ಟು 91 ಪ್ಲಸ್ 525 2316 ರೂಪಾಯಿ ಆಗಿದೆ ಇವತ್ತು ಅರ್ನಿಂಗ್ಸು. ಎಷ್ಟು ಅವರ್ ಲಾಗಿನ್ ಹಾಕ್ಬೇಕಿದ್ದೀನಿ ಅಂದ್ರೆ 12 ಅವರ್ 25 ನಿಮಿಷ ಲಾಗಿನ್ ಆಗಿದ್ದೀನಿ. 40 ಆರ್ಡ್ರ್ ಟಾರ್ಗೆಟು. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇವತ್ತೊಂದು ಆರ್ಡ್ರ್ ಕ್ಯಾನ್ಸಲ್ ಆಗಿದ್ದು ಖುಷಿನೂ ಐತಿ ದುಃಖನೂ ಐತಿ. ಯಾಕಂದ್ರೆ ಅದು ಫ್ಲೋಟಿಂಗ್ ಕ್ಯಾಶ್ ಬೇರೆ ಇತ್ತು. ಫ್ಲೋಟಿಂಗ್ ಕ್ಯಾಶ್ 50 ಬಾಲ್ ಬ್ಯಾಕ್ ಟು ಬ್ಯಾಕ್ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಟ್ಟಿರೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.